ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶರತ್. ಶರತ್, ಇದೀಗ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ತೇಜಸ್ವಿನಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಹಾಗೆ ಎಲ್ಲ ಆರೋಪಿಗಳು ಈಗಾಗಲೇ ಜಾಮೀನಿನ ಮೇಲೆ ಈಗಾಗಲೇ ಹೊರಗಡೆ ಇದ್ದಾರೆ. ಈ ದರ್ಶನ್ ಮತ್ತೆ ಇನ್ನಿತರ 7 ಜನ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ಜಾಮೀನನ್ನ ಯಾವಾಗ ಒಟ್ಟಿಗೆ ಪಡೆದುಕೊಂಡ್ರು ಅವರ ವಿರುದ್ಧ ಸದ್ಯ ಜಾಮೀನನ್ನ ರದ್ದು ಮಾಡಬೇಕು ಅನ್ನೋದು ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಮೇಲ್ಮನವಿಯನ್ನು ಸಲ್ಲಿಸಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ನಟ ದರ್ಶನ್ ವಿರುದ್ಧವಾಗಿ ಮೇಲ್ಮನವಿಯನ್ನು ಸಲ್ಲಿಸಿರುವಂತದ್ದು. ನಟ ದರ್ಶನ್ ಒಬ್ಬ ಪ್ರಭಾವಿ ನಟ, ಹಾಗೆ ಸಮಾಜದಲ್ಲಿ ಒಂದು ಪ್ರಭಾವಿ ವ್ಯಕ್ತಿ ಆಗಿರುವಂತಹ ಕಾರಣ ಸಾಕ್ಷಿಗಳಿಗಾಗಿರ್ಬೋದು, ಹಾಗೆ ಮೃತರ ಕುಟುಂಬಸ್ಥರಿಗಾಗಿರ್ಬೋದು ಬೆದರಿಕೆಯನ್ನ ಹಾಕ್ಬೋದು, ಅಥವಾ ಇನ್ನಿತರವಾಗಿ ಈ ಕೊಲೆ ಪ್ರಕರಣದ ಮೇಲೆ ಸಾಕ್ಷಿಗಳಿಗೆ ಬೆದರಿಕೆಯನ್ನ ಹಾಕಿದ್ರಿಂದ ಏನಾದ್ರು ಸಮಸ್ಯೆಗಳು ಉಂಟಾಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ರೀತಿಯಾಗೂ ಕೂಡ ಜಾಮೀನನ್ನು ನೀಡಬಾರದು ಎನ್ನುವಂತ ಒಂದು ವಿಚಾರವನ್ನ ಈಗಾಗಲೇ ಜಾಮೀನು ಅರ್ಜಿ ವಿಚಾರಣೆಯ ವೇಳೆಯಲ್ಲೂ ಕೂಡ ಪೊಲೀಸರ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ರು. ಆ ಮಧ್ಯದಲ್ಲಿ ಮಧ್ಯಂತರ ಜಾಮೀನು ಸಿಕ್ಕಂತಹ ವೇಳೆಯಲ್ಲೂ ಕೂಡ ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಕೆಲಸವನ್ನ ಮಾಡಿತ್ತು. ಸದ್ಯ ರೆಗ್ಯುಲರ್ ಬೇಲ್ ಏನ್ ಸಿಕ್ಕಿದೆ ಅದನ್ನು ಕೂಡ ಪ್ರಶ್ನೆಯನ್ನ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿರುವಂತದ್ದು ಇದೆ. ಜನವರಿ 6ನೇ ತಾರೀಕು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಹಿರಿಯ ವಕೀಲ ಅನಿಲ್ ನಿಶಾನಿ ಅವರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅದರಲ್ಲಿ ಸಂಪೂರ್ಣವಾದಂತಹ ವರದಿಯನ್ನ ಪೊಲೀಸರು ಉಲ್ಲೇಖವನ್ನ ಮಾಡಿದ್ರು. FSL ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಏನು ಈ ಪ್ರಕರಣದಲ್ಲಿ ಸಾಕ್ಷಿಗಳಿದ್ದಾವೆ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ತರ್ಜುಮೆಯನ್ನ ಮಾಡಿ ಭಾಷಾಂತರ ಕಾರ್ಯವನ್ನ ಮಾಡಿ ಸದ್ಯ ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ಬರುವಂತಹ ಸಾಧ್ಯತೆ ಇದೆ. ಹಿನ್ನೆಲೆಯಲ್ಲಿ ಏನಾಗುತ್ತೆ, ದರ್ಶನ್ ಜಾಮೀನನ್ನ ಏನಾದ್ರೂ ಸುಪ್ರೀಂ ಕೋರ್ಟ್ ರದ್ದನ್ನ ಮಾಡಿದ್ರೆ ಮತ್ತೊಮ್ಮೆ ದರ್ಶನ್ ಜಾಮೀನನ್ನ ಹಿಂಪಡೆದುಕೊಂಡು ಮತ್ತೆ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಏನಾದ್ರು ಸದ್ಯಕ್ಕೆ ಎದುರಾಗುತ್ತಾ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡ್ಬೇಕಾಗಿರುತ್ತದೆ. ಶರತ್, ಇದೀಗ ಜಾಮೀನ್ ಏನಾದ್ರೂ ರದ್ದಾದ್ರೆ ದರ್ಶನ್ ಮುಂದಿನ ನಡೆ ಏನಿರಬಹುದು? ತೇಜಸ್ವಿನಿ, ಈಗಾಗಲೇ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂತಹ ಹಿನ್ನೆಲೆ ಒಂದು ವೇಳೆ ಸಂಪೂರ್ಣವಾದಂತಹ ವಾದ ಪ್ರತಿವಾದವನ್ನ ಪರಿಗಣಿಸಿದ ನಂತರ ಸುಪ್ರೀಂ ಕೋರ್ಟ್ ಏನಾದ್ರೂ ಹೈಕೋರ್ಟ್ ನೀಡಿರುವಂತಹ ಜಾಮೀನು ಸಮಂಜಸವಲ್ಲ, ಅದು ದರ್ಶನ್ ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿರುವಂತಹ ಕಾರಣ ಈ ರೀತಿ ಎಲ್ಲಾ ರೀತಿಯ ಸಾಧ್ಯತೆಗಳಿದ್ದಾವೆ, ಈ ಪ್ರಕರಣದ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆಗಳಿದ್ದಾವೆ ಏನಾದ್ರು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮನಗಂಡು ಈಗಾಗಲೇ ಹೈಕೋರ್ಟ್ ನೀಡಿರುವಂತಹ ಜಾಮೀನನ್ನು ಏನಾದ್ರು ತಿರಸ್ಕಾರ ಮಾಡಿ ಅಥವಾ ಅದನ್ನ ರದ್ದು ಮಾಡುವಂತಹ ನಿರ್ಧಾರವನ್ನು ಏನಾದ್ರೂ ಸುಪ್ರೀಂ ಕೋರ್ಟ್ ತೆಗೆದುಕೊಂಡ್ರೆ ಮತ್ತೊಮ್ಮೆ ನಟ ದರ್ಶನ್ ಜೈಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಎದುರಾಗುವಂತಹ ಸಾಧ್ಯತೆ ಇದೆ. ತೇಜಸ್ವಿನಿ, ಧನ್ಯವಾದ ಶರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಂಗಳೂರಿನ ಮಂತ್ರಿ ಮಾಲ್ನಿಂದ ಹಾರಿ ವ್ಯಕ್ತಿ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಮಂತ್ರಿ ಮಾಲ್ನಿಂದ ಹಾರಿ ವ್ಯಕ್ತಿ ಇದೀಗ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ. ಮಂತ್ರಿ ಮಾಲ್ ಒಳಗಿನ 2ನೇ ಮಹಡಿಯಿಂದ ವ್ಯಕ್ತಿ ಹಾರಿ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ. ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಇದೀಗ ದಾಖಲಾಗಿದೆ. ಕಳೆದ ರಾತ್ರಿ 9 ಗಂಟೆ ಸುಮಾರಿಗೆ ಮಹಡಿಯಿಂದ ಜಿಗಿದಿದ್ದಾನೆ ವ್ಯಕ್ತಿ, ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಬೆಂಗಳೂರಿನ ಮಂತ್ರಿ ಮಾಲ್ನಿಂದ ಹಾರಿ ವ್ಯಕ್ತಿ ಇದೀಗ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾನೆ. ಮಂತ್ರಿ ಮಾಲ್ ಒಳಗಿನ 2ನೇ ಮಹಡಿಯಿಂದ ವ್ಯಕ್ತಿ ಹಾರಿದ್ದಾನೆ. ಮಲ್ಲೇಶ್ವರಂನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಇದೀಗ ದಾಖಲಾಗಿದೆ. ಕಳೆದ ರಾತ್ರಿ 9 ಗಂಟೆ ಸುಮಾರಿಗೆ ಮಹಡಿಯಿಂದ ಜಿಗಿದು ವ್ಯಕ್ತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಬೆಂಗಳೂರಿನ ಫೇಮಸ್ ಮಾಲ್ ಇದಾಗಿದೆ. ಸಾಕಷ್ಟು ಜನರು ಅಲ್ಲಿಗೆ ಆಗಮಿಸ್ತಾ ಇರ್ತಾರೆ. ಇದು ಮಲ್ಲೇಶ್ವರಂನಲ್ಲಿರುವಂತಹ ಸಂಪಿಗೆ ರೋಡ್ನಲ್ಲಿ ಇರುವಂತಹ ಮಾಲ್ ಇದಾಗಿದೆ. ಈ ಮಾಲ್ನಲ್ಲಿ ಇದೀಗ ಬೆಂಗಳೂರಿನ ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮಂತ್ರಿ ಮಾಲ್ನಿಂದ ಹಾರಿದ್ದು 55 ವರ್ಷದ ಮಂಜುನಾಥ್. ಎಲೆಕ್ಟ್ರಿಕ್ ಅಂಗಡಿ ಮಾಲೀಕ ಉಲ್ಲಾಳ್ ಉಪನಗರದ ಮಂಜುನಾಥ್ ಆಗಿದ್ದಾನೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. 2 ಕೋಟಿ ಸಾಲ ಮಾಡಿದ್ದೇನೆ, ಈ ಜನ್ಮದಲ್ಲಿ ತೀರಿಸಲು ಸಾಧ್ಯ ಇಲ್ಲ ಎಂದು ಸೂಸೈಡ್ ಮಾಡಿಕೊಂಡಿದ್ದಾನೆ. ಡೆತ್ ನೋಟ್ ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಮಂಜುನಾಥ್ ಎನ್ನುವ ಮಾಹಿತಿ ಸಿಗ್ತಾ ಇದೆ. ನನ್ನ ಸಾವಿಗೆ ಯಾರೂ ಕೂಡ ಕಾರಣರಲ್ಲ, ಜೀವನದಲ್ಲಿ ನಾನು ಸೋತಿದ್ದೇನೆ, ನನಗೆ ಸಾಲ ಕೊಟ್ಟವರು ದಯಮಾಡಿ ಕ್ಷಮಿಸಿಬಿಡಿ ಎಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಡೆತ್ ನೋಟ್ನಲ್ಲಿ ಕುಟುಂಬಸ್ಥರ ಹೆಸರು ನಂಬರ್ ಅನ್ನ ಬರೆದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಮಂಜುನಾಥ್. ಮಂತ್ರಿ ಮಾಲ್ನಿಂದ ಹಾರಿದ್ದು 50 ವರ್ಷದ ಮಂಜುನಾಥ್ ಎಲೆಕ್ಟ್ರಿಕ್ ಅಂಗಡಿ ಮಾಲೀಕ ಉಲ್ಲಾಳ್ ಉಪನಗರದ ಮಂಜುನಾಥ್ ಆಗಿದ್ರು. ಬೆಂಗಳೂರಿನಲ್ಲಿ ಇದೀಗ ಮತ್ತೊಂದು ಸೂಸೈಡ್ ಪ್ರಕರಣ ವರದಿಯಾಗಿದ್ದು, ಸಿಕ್ಕಾಪಟ್ಟೆ ಸಾಲ ಮಾಡಿಕೊಂಡಿದ್ದ ವ್ಯಕ್ತಿಯೊಬ್ಬರು ಸಾಲದಿಂದ ಬೇಸತ್ತು ಬೆಂಗಳೂರಿನ ಮಲ್ಲೇಶ್ವರಂ ಮಂತ್ರಿ
ಮಾಲ್ನಿಂದ 2ನೇ ಮಹಡಿಯಿಂದ ಇದೀಗ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ಇದೀಗ ಬೆಂಗಳೂರಿನ ಮಂತ್ರಿ ಮಾಲ್ನಿಂದ ಹಾರಿ ವ್ಯಕ್ತಿಯೊಬ್ಬ ಸೂಸೈಡ್ ಮಾಡಿಕೊಂಡಿದ್ದಾರೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತವಾಗ್ಲೂ ತೇಜಸ್ವಿನಿ, ನಿನ್ನೆ ಏನು ರಾತ್ರಿ 9 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಒಳಗೆ ಹೋದಂತಹ ಏನು ಮಂಜುನಾಥ್ ಏನಿದ್ದಾನೆ, ಸಾಮಾನ್ಯ ಗ್ರಾಹಕನಂತೆ ಕೂಡ ಒಳಗೆ ಹೋಗಿದ್ದಾರೆ. ಆ ನಂತರ ಅಲ್ಲಿ ಇದ್ದಂತಹ ಏನು 2ನೇ ಫ್ಲೋರ್ ನಿಂದ ಕೆಳಗಡೆ ಬಿದ್ದು ಸಾವನ್ನಪ್ಪಿರುವಂತದ್ದು. ಅಂದ್ರೂ ಡೆತ್ ನೋಟ್ ಕೂಡ ಈಗಾಗಲೇ ಅವರ ಪಾಕೆಟ್ ಅಲ್ಲಿ ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಡೆತ್ ನೋಟ್ ಅಲ್ಲೂ ಕೂಡ ಅವರು ಉಲ್ಲೇಖ ಮಾಡಿರುವಂತದ್ದು ಇತರ ಎಲೆಕ್ಟ್ರಿಕ್ ಶಾಪ್ ಅನ್ನ ಕೂಡ ಇಟ್ಕೊಂಡಿರ್ತಾರೆ. ಅದಕ್ಕಾಗಿ ಸಾಕಷ್ಟು ಸಾಲ ಮಾಡಿರ್ತಾರೆ. ಅಂದ್ರೆ ಬರೋಬ್ಬರಿ 2 ಕೋಟಿಯಷ್ಟು ಸಾಲ ಮಾಡಿರ್ತಾರೆ. ಆದ್ರೆ 2 ಕೋಟಿಯಷ್ಟು ನಂಗೆ ತೀರ್ಸೋದಕ್ಕೆ ಈ ಜನ್ಮದಲ್ಲಿ ಆಗೋದೇ ಇಲ್ಲ. ಸೊ ಹೀಗಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಕೂಡ ಅವರು ಅದರಲ್ಲಿ ಉಲ್ಲೇಖವನ್ನ ಮಾಡಿರ್ತಾರೆ. ಅಂದ್ರೆ ಇವರು ಬೇರೆ ಜಿಲ್ಲೆಯವ್ರಿಗೂ ಅಂತ ಹೇಳಿ ಕೂಡ ಗೊತ್ತಾಗಿರುತ್ತೆ. ಬಿಸ್ನೆಸ್ ಪ್ರಾಬ್ಲಮ್ ಜೊತೆಗೆ ಏನು ಕುಟುಂಬಸ್ಥರ ಒಂದು ಕಿರುಕುಳ ಕೂಡ ಇತ್ತು ಅನ್ನೋ ಒಂದು ವಿಚಾರವೂ ಕೂಡ ಗೊತ್ತಾಗಿರುವಂತದ್ದು. ಅಂದ್ರೆ ಅವರ ಬಿದ್ದಂತಹ ಒಂದು ಫೋರ್ಸ್ಗೆ ಅಲ್ಲೆಲ್ಲ ರಕ್ತ ಕಂಪ್ಲೀಟ್ ಆಗಿ ಆವರಿಸ್ಕೊಂಡಿತ್ತು ಅಂತ ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಮಲ್ಲೇಶ್ವರಂ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ನಿನ್ನೆ ರಾತ್ರಿ ಭೇಟಿಯನ್ನ ಕೊಟ್ಟಿರ್ತಾರೆ. ಆ ನಂತರ ಏನು ಮೃತದೇಹವನ್ನು ಕೂಡ ಅಲ್ಲಿ ಪಕ್ಕದ ಆಸ್ಪತ್ರೆಗೂ ಕೂಡ ಸಾಗಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಅವರು ಉಳಿಯುವಂತ ಸ್ಥಿತಿಯಲ್ಲಿ ಇರ್ಲಿಲ್ಲ. ಹೀಗಾಗಿ ಅಲ್ಲಿ ಅವರು ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯ ಸಿಕ್ಕಂತದ್ದು. ತೇಜಸ್ವಿನಿ, ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಆತ್ಮಹತ್ಯೆಯನ್ನ ಮಾಡಿಕೊಂಡಂತಹ ವ್ಯಕ್ತಿಯನ್ನ ತುಮಕೂರು ಜಿಲ್ಲೆಯ ತಿಪಟೂರಿನ ನಿವಾಸಿ ಟಿಸಿ ಮಂಜುನಾಥ್ ಎಂದು ಗುರುತಿಸಲಾಗಿದೆ. ನಿನ್ನೆ ರಾತ್ರಿ 9ರ ಸುಮಾರಿಗೆ ಮಾಲ್ನಲ್ಲಿ ಹೆಚ್ಚಿನ ಗ್ರಾಹಕರು ಇದ್ರು. ಇದೇ ವೇಳೆ 2ನೇ ಮಹಡಿಯಿಂದ ಜಿಗಿದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ.